ನೋಡಿದೆ ರಮ್ಮಿ ಹೆಂಗ್ ಮಾತಾಡ್ಕೊಂಡು ಹೋಯ್ತಾವ್ ನೋಡೋನು. ಅಲ್ಲ ನನ್ನ ಮಗಳು ಇವನ ಹತ್ರ ಏನೈತೆ ಅಂತ ನೋಡಿ ಪ್ರೀತಿ ಮಾಡಿ ಮದುವೆ ಆದ್ಲೋ ಏನೋ. ಅವಳ ಹಣೆ ಬರ ಈಗ ಅನುಭವಿಸ್ತಾ ಅವಳೆ. ಅದು ನೋಡಿ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ನಮ್ಗೆಲ್ಲ ಕರ್ಮ ಕಣಮ್ಮ ಇದೆಲ್ಲ. ಹಲೋ ತನು ಅವರೇ, ಏನು ಅಪರೂಪಕ್ಕೆ ನೆನ್ಸ್ಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಾ? ನಾನು ಅಪರೂಪಕ್ಕಾದರೂ ಕಾಲ್ ಮಾಡಿದ್ದೀನಿ. ನೀನು ಗಂಡನ ಮನೆಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ಯಲ್ವಾ? ನಿಮಗೆ ಗೊತ್ತಲ್ಲ, ಒಂದಾದ್ಮೇಲೆ ಒಂದು ಕೆಲಸ, ಆ ಕೆಲಸದ ಮಧ್ಯೆ ಮರ್ತು ಬಿಟ್ಟೆ ಅಷ್ಟೆ. ನೀನು ಮರ್ತರು ನಾನು ಮರೆಯಲ್ಲ ಜಾನು. ಅದರಲ್ಲೂ ನಮ್ಮ ಕುಟುಂಬದಲ್ಲಿ ಇಷ್ಟೆಲ್ಲ ಖುಷಿ ವಿಷಯ ನಡೀತಾ ಇದೆ. ನೀನು ಹೇಳ್ಕೊಳ್ದೆ ಇದ್ರು ನಾನಾದರೂ ಹೇಳ್ಕೊಳ್ಳೇಬೇಕು ಅಂತ ಫೋನ್ ಮಾಡಿದೆ. ಮಾವ ಸ್ವೀಟ್ಸ್ ಸಮೇತ ಮನೆಗೆ ಬಂದು ನಮಗೆಲ್ಲ ಸ್ವೀಟ್ ತಿನ್ಸಿದ್ರು ಗೊತ್ತಾ? ಅಣ್ಣ ತಂಗಿ ಒಂದಾಗಿರೋ ವಿಷಯನೂ ಹೇಳಿದ್ರು. ನಮ್ಗೆ ಯಾರಿಗೂ ನಂಬೋಕೆ ಆಗಿಲ್ಲ. ಆದರೆ ಅವ್ರ ಮಾತು ಕೇಳಿದ್ಮೇಲೆ ನಮಗೆ ನಂಬಿಕೆ ಬಂತು. ಹೌದು ತನು ಅವರೇ, ಈ ವಿಷಯ ನಾನೇ ನಿಮಗೆ ಹೇಳೋಣ ಅಂತ ಇದ್ದೆ. ಆದರೆ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತಲ್ವಾ, ಅದಾದಮೇಲೆ ಏನೋ ಪಾರ್ಟಿ ಅರೇಂಜ್ ಮಾಡಿದರು, ಹಾಗಾಗಿ ಹೇಳೋಕ್ಕೆ ಆಗಲಿಲ್ಲ. ಈ ವಿಚಾರನ ನಿಮಗೆ ಕೇಳಿನೇ ಇಷ್ಟು ಖುಷಿ ಆಗ್ತಿದೆ ಅಂದರೆ ನಾನು ಅವರಿಬ್ಬರು ಒಂದಾಗಿದ್ದನ್ನು ನೋಡಿದೆ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮಾವ ನಮ್ಮಮ್ಮನ ಒಪ್ಕೊಂಡಿದ್ದು ಇನ್ನೂ ನನ್ನ ಮುಂದೆ ಹಾಗೇ ಇದೆ. ಮಾವ ಹೊರಗಡೆಯಿಂದ ಕೋಪಿಷ್ಟ ಅನಿಸಿದ್ರು, ಅಮ್ಮ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಹೌದು ಜಾನು, ಇಷ್ಟು ದಿನ ಲಕ್ಷ್ಮಿ ಅನ್ನೋ ಹೆಸರು ತೆಗೆದ್ರೇನೆ ಕೆಂಡಮಂಡ್ಲ ಆಗೋರು. ಆದರೆ ಈಗ ಲಕ್ಷ್ಮಿ ಲಕ್ಷ್ಮಿ ನನ್ನ ತಂಗಿ ಅಂತ ಜಪ ಮಾಡ್ತಿದ್ದಾರೆ. ಅತ್ತೆ ಇದ್ದಾಗ ನಾನು ಲಕ್ಷ್ಮಿ ಒಂದಾಗಿದ್ದಿದ್ರೆ ಲಲಿತನ ನಾವು ಕಳ್ಕೊತಾನೆ ಇರಲಿಲ್ಲ ಅಂತ ನೊಂದ್ಕೋತಾ ಇದ್ರು. ಏನೇ ಹೇಳಿ, ಒಂದು ಸಾವು ಇನ್ನೊಂದು ಹುಟ್ಟಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರಲ್ವ, ಅದೇ ಥರ ಅತ್ತೆ ನಮ್ಮನ್ನು ಬಿಟ್ಟು ಹೋದ್ರೂ ನೋಡಿ ಇವತ್ತು ಅಣ್ಣ ತಂಗಿ ಒಂದಾದರು. ಇವತ್ತು ನೋಡಿ ಅತ್ತೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಮಾವ ನನ್ನನ್ನು ಕ್ಷಮಿಸ್ಬಿಟ್ರು. ಜಾನ್ವಿ, ನಿನ್ನೂ ಕ್ಷಮಿಸಿದ್ದೀನಮ್ಮ. ವಾವ್, ಸೂಪರ್ ಜಾನು. ಸಲ ನನ್ನ ನಿಧನಾಗಿದ್ದು ನಾನು ಸರಿಗಿದ್ರೆ ನಮಗೊಂದು ಕಳ್ಕೊತಾ ಇರಲಿಲ್ಲ. ಎಲ್ಲ ನನ್ನಿದ್ದಾರೆ. ಅಯ್ಯೋ ಇಲ್ಲ, ಇದಕ್ಕೆಲ್ಲ ನೀನೇ ಕಾರಣ ಆಗ್ತೀಯಾರಿ. ಈ ಥರ ಅನುಭವಿಸ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದ್ಬಿಟ್ಟಿದ್ರ ಪಾಪ. ನೀನ್ ತಾನೇ ಏನ್ ಮಾಡೋಕ್ಕಾಗತ್ತೆ ಹೇಳು. ಇಲ್ಲ ಮ್ಯಾಮ್, ನಿನ್ನ ಬಗ್ಗೆ ಚೂರು ಕಾಳಜಿ ತೊಗೊಂಡಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ ಅಲ್ವ. ನಮ್ಮ ಮಗು ಬರುತ್ತೆ, ನಾವಿಬ್ರು ಅದನ್ನು ಚೆನ್ನಾಗಿ ನೋಡ್ಕೋಬಹುದು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆಸೆ ಆಸೆಯಾಗಿ ಉಳಿದೋಯ್ತು. ಕಳ್ಕೊಂಡ್ಮೇಲೆ ಈ ಥರ ಮಾತಾಡಿ ಏನೋ ಪ್ರಯೋಜನ ಇಲ್ಲ. ಇದೆಲ್ಲ ಕಳ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಈಗ ನಿನ್ನತ್ತೇನು ಪ್ರಯೋಜನ ಇದೆ ಹೇಳು? ನಿನ್ನ ಬಗ್ಗೆ ಬ್ಲೇಮ್ ಮಾಡಿಕೊಂಡು ಜಗಳ ಮಾಡ್ಕೊಂಡಿದ್ರೆ ಏನು ತಾನೇ ಯೂಸ್ ಇದೆ ಇವಾಗ? ಆದರೆ ನನ್ನ ಕೂಸು, ನನ್ನ ಕಂದ ಅಮ್ಮ
ಯಾಕಮ್ಮ ಈ ಥರ ಮಾಡಿದೆ ಅಂತ ಕೇಳಿದ್ರೆ ನಾನೇನು ಅಂತ ಉತ್ತರ ಕೊಡಲಿ? ನಾನೇನು ಅಂತ ಅದಕ್ಕೆ ಉತ್ತರ ಕೊಡಲಿ? ಅಲ್ಲ ಬೇಬಿ, ನೀನು ಒಂದು ಮಾತು ಹೊರಗೆ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ನಾನು ಬರ್ತಿದ್ದೆ ಅಲ್ವಾ? ಹೀಗಾಗ್ತಾನೆ ಇಷ್ಟು ದಿನಾನೇ ಬರ್ತಿರೋನು ಈಗ ಕರೆದ್ರೆ ಬರ್ಬಿಡ್ತೀಯಾ? ಹಾ, ಈಗ ಕರೆದ್ರೆ ಬಂದ್ಬಿಡ್ತಿದ್ಯಾ? ಯಾಕೆ ಬರಬೇಕು? ನಾನು ಪ್ರೆಗ್ನೆಂಟ್ ಆದಾಗಿದ್ದ ಒಂದು ಸಲಿನಾದ್ರೂ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ಯಾ? ಎಲ್ಲರೂ ತಂದೆ ಆಗ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ, ಎಷ್ಟು ಖುಷಿಯಿಂದ ಮಗು ಬೆಳವಣಿಗೆ ಕಾಯ್ತಿರ್ತಾರೆ. ಆದ್ರೆ ನಿನಗೆ ಯಾವ್ದು ಇರ್ಲಿಲ್ಲ. ಈಗ ಯಾಕೆ ಬರ್ಬೇಕು? ಕತ್ತಿದ್ರೆ ಈಗ ಬಂದ್ಬಿಡ್ತಿದ್ದಂತೆ. ನಿನಗೇನು ಅನ್ನಿಸ್ತಿದ್ಯಾ ಗೊತ್ತಿಲ್ಲ ಹರಿ, ಆದ್ರೆ ಅಮ್ಮ ಅಂತ ಕರೆಯಕ್ಕಿಂತ ಮುಂಚೆನೇ ಮಗುನ್ ಕಳ್ಕೊಂಡಿರೋ ಸಂಕಟ ನನ್ನೊಬ್ಳಿಗೆ ಸಾಕು, ನನ್ನೊಬ್ಳಿಗೆ ಸಾಕು. ಯಾವ ತಾಯಿನೂ ಅನ್ಭವಿಸೋದ್ ಬೇಡ. ಮಗುನ ಹೆತ್ರ ಒಂದು ಹೆಣ್ಣಿಗೆ ಪುನರ್ಜನ್ಮ ಅಂತ ಹೇಳ್ತಾರೆ. ಆದ್ರೆ ನೀನ್ ಅದನ್ನ ಕಿತ್ಕೊಂಡ್ಬಿಟ್ಟೆ ಹರಿ. ನಾನು ಏನ್ ತಪ್ಪು ಮಾಡಿದ್ದೆ ಅಂತ ಕಿತ್ಕೊಂಡ್ಬಿಟ್ಟೆ. ನನ್ ಪ್ರೀತಿ ಮದುವೆ ಆಗಿತ್ತಪ್ಪ, ನಿನಗೆಲ್ಲದಕ್ಕೂ ಸಪೋರ್ಟ್ ಮಾಡಿತ್ತಪ್ಪ. ಏನ್ ತಪ್ಪು ಮಾಡಿದ್ದೆ ನಾನು ಹರಿ? ಆಯ್ತಾಯ್ತರ ನಾ ಅನ್ಭವಿಸಿದ್ದನ್ನ ಕಿತ್ಕೊಂಡ್ಬಿಟ್ಟೆ. ನನ್ನ ಮುಟ್ಬೇಡ, ನನ್ನ ಹತ್ರ ಕ್ಷಮೆನೂ ಕೇಳಬೇಡ. ನಿನ್ಗೆ ಯಾವ್ದಕ್ಕೂ ಯೋಗ್ಯತೆನೇ ಇಲ್ಲ. ನಿನ್ನದಕ್ಕೆ ಯಾವ್ದಕ್ಕೂ ಅರ್ಹತೆನೂ ಕೇಳ್ಕೊಂಡ್ ಬಂದಿಲ್ಲ ರೀ. ಈಗ ಕ್ಷಮೆ ಕೇಳಿ ನನ್ನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಬಂದ್ರೆ ಏನೂ ಪ್ರಯೋಜನ ಇಲ್ಲ. ನಿನ್ನ ಕ್ಷಮಿಸ್ತೀನಿ. ಆದ್ರೆ ನನ್ಗೊಂದು ಪ್ರಾಮಿಸ್ ಮಾಡ್ತೀಯಾ? ಪ್ರಾಮಿಸ್ ಮಾಡ್ತೀಯಾ? ಏನು ಬೇಕು ಹೇಳು, ಮಾಡ್ತೀನಿ ಬೇಬಿ. ಮಗು ಬೇಕು, ನನಗೆ ಮಗು ಬೇಕು. ತಂದ್ಕೊಡು, ಮಗುನ್ ಕೊಡ್ತೀಯಾ? ಪ್ಲೀಸ್ ಮಗುನ್ ಕೊಡು. ಆಗಲ್ಲ ಅಲ್ಲ, ನಿನ್ನ ಕೈಲಿ ಆಗಲ್ಲ ಅಲ್ಲ? ಅಯ್ಯೋ